ಇವಾಗ ಇವರು ರೇಷ್ಮಕ್ಕ ಬಿಗ್ ಬಾಸ್ ಹೋಗ್ತಾರೆ ಅಂತ ಹೇಳಿ ಎಲ್ಲ ಕಡೆ ಸುದ್ದಿ ಹೊಡಿತಾರ ನನಗೆ ಇವಾಗ ನಿಜ ದೇವ್ರ ಹೊಡೆದಾಕ್ಬಿಡ್ತಾರೆ ನನಗೆ. ಅಲ್ಲ ರೇಷ್ಮಕ್ಕ ಬಿಗ್ ಬಾಸ್ ಹೋಗ್ತಿದ್ದೀರಾ, ನಮ್ಗೆ ಯಾರಿಗೂ ಹೇಳಿದ್ರೆ ನಾವು ಸಪೋರ್ಟ್ ಮಾಡಲ್ವಾ ಅಂತ ಕೇಳಿ. ಏ ಗಂಗಾ ನಿಂಗೆ ಕೆಲಸ ಇಲ್ವಾ ಇಕ್ಕು ಫೋನು ಅಂತ ಬಿಟ್ಟು ಮಾಡಿ ಮಾಡಿ ಬೈತಾರೆ ಶೂಟ್ ಎಲ್ಲರೂ ಇದ್ರೆ ಬೈತಾರೆ. ಹೌದಾ? ಮಾತಾಡ್ತಾರೆ ಪಾಪ, ಬಿಗ್ ಬಾಸ್ ಅಂದ್ರೆ ಬೈತಾರೆ ಪಾಪ. ಬಿಗ್ ಬಾಸ್ಗೆ ಹೋಗ್ತಿದ್ರಲ್ಲ ಯಾಕೆ ಹೇಳಿಲ್ಲ ನೀವು ನನಗೆ ಅಂತ ಕೇಳಿ. ಅವ್ರು ತುಂಬಾ ಕನ್ಸಿಟ್ಕೊಂಡಿದ್ರಲ್ಲ. ಹೌದು, ಇಲ್ಲ ಕಾಲ್ ಬಂದಿಲ್ವಂತ ಅವರಿಗೆ ಬಿಗ್ ಬಾಸ್ಗೆ. ರೇಷ್ಮವ್ರಿಗೆ ತುಂಬಾ ಆಸೆ ಇತ್ತ ಬಿಗ್ ಬಾಸ್ಗೆ ಹೋಗೋದಕ್ಕೆ? ಆಸೆ ಮೇಡಮ್ ಪಾಪ ಎಲ್ಲರಿಗೂ ಆಸೆ. ಹಲೋ ಅಕ್ಕ, ಎಲ್ಲಿದ್ದೀರಾ ಅಕ್ಕ? ಪ್ರಮೋಷನ್ ಹೇಳಿದ್ದೀರಾ, ಮಾತಾಡ್ಬೋದಾ? ಮಾತಾಡಿ ಅಕ್ಕ ಇದೊಂದು ಸ್ವಲ್ಪ ಸೈಡಿಗೆ ಬಾ. ಹೇಳಿಮ್ಮ ಅಕ್ಕ, ಅದೇ ಬಿಗ್ ಬಾಸ್ದು ಫೋನ್ ಬಂದಿಲ್ವಾ ನಿಮಗೆ? ಯಾಕೆ? ಅಯ್ಯೋ ನನಗೆ ಯಾರ್ಯಾರೋ ದೊಡ್ಡವ್ರು ಹೇಳ್ತಾ ಇದ್ದಾರೆ ಅದು ಕರ್ಕೊತಾರೆ ಲಾಸ್ಟಲ್ಲಿ. ಎಮ್ಮ ಫೋನ್ ಹೋಗಿಲ್ಲ ಅಂದ್ರೂ ಕೂಡ ಕರ್ಕೊತಾರೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಒಬ್ಬರು ಹೇಳಿದ್ರು ನನಗೆ, ರಾಜಕಾರಣದಲ್ಲಿರೋರು. ಅದಕ್ಕೆ ನಿಮಗೆ ಇವಾಗ ಏನು ಫೋನೇ ಮಾಡಿಲ್ವಾ? ಫೋನ್ ಬಂದಿದೆ ಅಂದ್ರೆ ನಾವು ಒಳಗಡೆ ಹೋಗ್ಬೇಕಲ್ಲ, ಅಲ್ಲಿ ಯಾವಾಗ ಗ್ಯಾರಂಟಿ ನಮ್ಗೆ ಎಂಟ್ರಿ ಮಾಡ್ತೀವಿ ನೋಡಿ. ಅಕ್ಕ ಅವಾಗ ಗ್ಯಾರಂಟಿ. ಅದೇ 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 ಇವಾಗ ಸುಮ್ಮನೆ ಫೇಕ್ ಕಾಲ್ಗಳು ಬರುತ್ತೆ ಅಕ್ಕ. ಇವಾಗ ಕನ್ಫರ್ಮೇಶನ್ ಇವಾಗ ಇನ್ನೊಂದು 3 ದಿವಸದಲ್ಲೇ ಅಲ್ವಾ ಇರೋದು, ಇನ್ನೊಂದು ವಾರನೂ ಇಲ್ಲ. ಅದಕ್ಕೇನೆ ಒಬ್ರು ನಮಗೆ ಗೊತ್ತಿರೋರು ರಾಜಕಾರಣಿಗಳು, ದೊಡ್ಡ ರಾಜಕಾರಣಿಯವರು, ಅದಕ್ಕೇನೆ ಹೇಳಿದ್ರು ಹಿಂಗೆ ಅವರು ಎಲ್ಲ ರೆಡಿ ಇದ್ದಾರಮ್ಮ ಅಂತಂದರು. ಏನಕ್ಕಣ್ಣ ರೆಡಿ ಇದ್ದಾರೆ ಅಂತಂದೆ. ಅವ್ರು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದಾರಲ್ಲಮ್ಮ ಅಂತಂದರು. ಇಲ್ಲ ಅಣ್ಣ ಸೆಲೆಕ್ಟ್ ಆಗಿಲ್ಲ, ಅವರು ಏನು ಫೋನ್ ಕಾಲ್ಸ್ ಬಂದಿಲ್ಲ ಅಂತಂದೆ. ಇಲ್ಲಮ್ಮ ಸೆಲೆಕ್ಟ್ ಆಗಿದ್ದಾರೆ ಅವರು, ನಿಮ್ಮ ಹತ್ರ ಹೇಳ್ತಾ ಇಲ್ಲ ಅಂತಂದರು. ಅದಕ್ಕೆ ಇಲ್ಲ ಇಲ್ಲ ಅಣ್ಣ ಬಂದಿಲ್ಲ, ಹಂಗಿದ್ರೆ ಹೇಳ್ತಿದ್ರಲ್ಲ ನಮ್ಮ ಹತ್ರ ಅಂತಂದು. ಅದಕ್ಕೆ ಮಾತಾಡ್ತಿರೋದು. ಹಾಂ ಗಂಗಾ, ಇದು ನವೀನ್ ಇದಾರಲ್ಲ, ಅವ್ರು ಹೇಳಿದ್ರು ಅದು ಬಂದ್ರೆ ಅದೃಷ್ಟ, ಬಂದಿಲ್ಲ ಅಂದ್ರೂ ಏನು ಮಾಡಕ್ ಆಗಲ್ಲ ಗಂಗಾ. ಅಕ್ಕ ನೀವು ಅದೇನೆ ಇವಾಗ ಬಟ್ಟೆಗಳೆಲ್ಲ ತಗೋಬೇಕಿತ್ತಕ್ಕ. ಬಟ್ಟೆ ತಗೊಳಕ್ಕೆ ಬಂದಿದ್ದೀನಿ. ಬಿಗ್ ಬಾಸ್ ಬಟ್ಟೆ ತಗೊಳಕ? ನೀನ್ ಬೇಕು ಅಂತ ನಂಗೆ ಇದು ಮಾಡ್ತಿರೋದು ಗೊತ್ತು. ಇಲ್ಲ ಅಕ್ಕ, ದೇವರನಿಲ್ಲ. ಬಿಗ್ ಬಾಸ್ ಬಟ್ಟೆ ತಗೊಳಕ್ ಬರ್ತಿದ್ಯಾ, ಹೋಗಿದ್ಯಾ? ಇಲ್ಲ, ಸ್ವಲ್ಪ ತಗೊಂತಾ ಇದೀನಿ. ಹೌದಾ, ಸರಿ ಅಕ್ಕ. ಚೆನ್ನಾಗಿರೋ ಬಟ್ಟೆ ತಗೊಂಡು ನಮಗೂ ಕಡಿಮೆ ರೇಟಲ್ಲಿ ಒಂದು 50 ರೂಪಾಯಿಗೋ 100 ರೂಪಾಯಿಗೋ ಟಾಪ್ ಸಿಕ್ಕಿದ್ರೆ ತಗೋಬರಕೋ. ಸರಿ ಅಕ್ಕ, ಆಯ್ತು. ಹೋಗಂಗಿದ್ರೆ ಹೇಳ್ಬಿಡಕ್ಕ ಮುಂಚೆನೆ ನಂಗೆ. ಒಂದು ನಿಮಿಷ ಇರಿ, ಯಾರೋ ಮಾತಾಡ್ಬೇಕಂತೆ. ರೇಷ್ಮೆ ಅವ್ರೆ, ನೀವು ನನಗೆ ಹೇಳಿಲ್ವಲ್ಲ ಬಿಗ್ ಬಾಸ್ಗೆ ಹೋಗ್ತೀನಿ ಅನ್ನೋದು. ಯಾರು ಹೇಳಿ? ಎಲ್ಲಿ ಕೇಳಿದ್ದೀರಾ? ಎಲ್ಲಿ? ರೇಷ್ಮಕ್ಕ, ನೋಡಿದ್ರ ನೀವು ನನಗೆ ಹೇಳಿಲ್ಲ. ನೀವು ಮೊನ್ನೆ ಅಷ್ಟೇ ಮಾತಾಡ್ಸ್ತೀನಿ, ನಿಮ್ಮನ್ನ ಮೊನ್ನೆ ಅಷ್ಟೇ ಇಂಟರ್ವ್ಯೂ ಮಾಡಿದೆ. ನೀವು ನನಗೇ ಹೇಳಿಲ್ಲ. ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ನೀವು ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ. ಮತ್ತೆ ಹೌದಾ? ಹೋದ್ರೆ ನಿಮ್ಗೆ ಆಲ್ ದ ಬೆಸ್ಟ್. ನಮ್ಮ ಎಲ್ಲ ವೀಕ್ಷಕರ ಕಡೆಯಿಂದ, ಗಂಗಾ ಅವ್ರ ಫಾಲೋವರ್ಸ್ ಕಡೆಯಿಂದ, ನನ್ನ ಕಡೆಯಿಂದ ಫುಲ್ ಸಪೋರ್ಟ್ ನಿಮಗೆ. ಹೋದ್ರೆ ನಾನು ಗಂಗಾ ಅವ್ರನ್ನ ಇಂಟರ್ವ್ಯೂ ಮಾಡ್ತಿದ್ದೆ. ಫುಲ್ ನಿಮ್ದು ಗ್ರೂಪ್ ಇವಾಗ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಲ್ಲ ಫ್ರೆಂಡ್ಸ್ಗಳೆಲ್ಲ ಎಲ್ಲ ಹೊರಗಡೆ ಎಲ್ಲ ಹೋಗ್ತಿರ್ತೀರಲ್ಲ, ಅದ್ರಲ್ಲಿ ರೇಷ್ಮಕ್ಕಂಗೆ ಪ್ರ್ಯಾಂಕ್ ಮಾಡೋಣ, ಬಿಗ್ ಬಾಸ್ಗೆ ಹೋಗ್ತಿದ್ದೀರಾ ಅಂತಲ್ಲ, ಯಾಕೆ ನಮಗೆ ಹೇಳಿಲ್ಲ ಅಂತ ಸ್ವಲ್ಪ ಕೋಪ ಮಾಡ್ಕೊಂಡು ಮಾತಾಡಿ ಅಂದೆ. ಗಂಗಾ ಅವ್ರು ತುಂಬ ಸಾಫ್ಟಾಗಿ ಮಾತಾಡಿದ್ರು ನಿಮ್ಮ ಹತ್ರ. ಅದು ಅವ್ರಿಗೆ ಭಯ, ರೇಷ್ಮಕ್ಕ ಬೈತಾರೆ ನನಗೆ ಅಂತ. ಓಕೆ, ನಮ್ದೇ ಫುಲ್ ಸಪೋರ್ಟ್ ಆಯ್ತಾ? ಸರಿ ಆಯ್ತು. ಸರಿ, ಬಾಯ್ ಬಾಯ್. ಬಟ್ಟೆ ತಗೊಳಕ್ಕೆ ಬಂದಿದ್ದೀನಿ ಅಂತಂದ್ರಲ್ಲ, ಅರ್ಧಕ್ಕರ್ಧ ಕನ್ಫರ್ಮ್ ಆಗೋಯ್ತು. ರೇಷ್ಮಾ ಅವ್ರು ಬಿಗ್ ಬಾಸ್ ಹೋದ್ರಂತೂ ಸಖತ್ತಾಗಿರುತ್ತೆ. ಚೆನ್ನಾಗಿರುತ್ತೆ ಮೇಡಮ್. ಹೌದು, ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ. ಅವರು ಕೂಳೆ ಕೊಡ್ತಾರೆ. ಆಮೇಲೆ ಅವ್ರ ಎನರ್ಜಿ ಇದೆಯಲ್ಲ, ಅದು ತುಂಬಾ ಸಖತ್ತಾಗಿರುತ್ತೆ, ನೋಡೋದಕ್ಕೆ ಚೆನ್ನಾಗಿರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.